ಆಕೆ ಸೊಪ್ಪು ಮಾರುತ್ತಾ ಜೀವನ ಸಾಗಿಸ್ತಿದ್ಲು. ಆದರೆ ಆಟೋ ಓಡಿಸ್ತಿದ್ದ ಮಗನಿಗೆ ಪುಂಡ ಪೋಖ್ರಿಗಳ ಸಹವಾಸ. ದುಡಿದು ತಿನ್ನೋದ್ ಬಿಟ್ಟು ಧಿಮಾಕು ತೋರಿಸಲು ಮುಂದಾಗಿದ್ದವನು ಬೀದಿ ಹೆಣವಾಗಿದ್ದಾನೆ. ಹಾವನ್ನ ಹಿಡ್ಕೊಂಡು ನಿಲ್ತಿದ್ದ, ಏರಿಯಾದಲ್ಲಿ ಹವಾ ಮೈಂಟೈನ್ ಮಾಡ್ತಿದ್ದ. ಆದ್ರೀಗ ಇದೇ ಪುಡಿ ರೌಡಿ ಕೊಲೆಯಾಗಿ ಹೋಗಿದ್ದಾನೆ. ರಾತ್ರಿ ಇಸ್ಪೀಟ್ ಆಡುವಾಗ ಕಿರಿಕ್, ನಸುಕಿನ ಜಾವ ಪುಡಿ ರೌಡಿ ಮರ್ಡರ್. ರಾಮಮೂರ್ತಿ ನಗರದ ಟಿಸಿ ಪಾಳ್ಯದಲ್ಲಿರುವ ಎಂವಿ ನಗರದಲ್ಲಿ ನೆತ್ತರು ಹರಿದಿದೆ. ಪುಡಿ ರೌಡಿ ಕಿರಣ್ ಕೊಲೆಯಾಗಿದ್ದಾನೆ. ತಾಯಿ ಸೊಪ್ಪು ಮಾರುತ್ತಿದ್ರೆ ಈ ಕಿರಣ್ ಪುಂಡ ಪೋಖರಿಯಂತೆ ತಿರುಗಾಡ್ತಿದ್ದ. ರೌಡಿ ತರ ಬಿಲ್ಡಪ್ ಕೊಡ್ತಾ ರಾಜಕಾರಣಿ ಜೊತೆಗೂ ಪುಡಾರಿ ರೀತಿ ತಿರುಗಾಡ್ತಿದ್ದ. 10ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಇವನ ಹೆಸರಿತ್ತು. ನಿನ್ನೆ ತಡರಾತ್ರಿ ಸ್ನೇಹಿತರ ಜೊತೆ ಇಸ್ಪೀಟ್ ಆಡ್ತಾ ಗಲಾಟೆ ಮಾಡ್ಕೊಂಡಿದ್ದ. ನಂತರ ಅಲ್ಲಿಂದ ಎದ್ದು ಬಂದಿದ್ದವನನ್ನ ಆಟೋದಲ್ಲಿ ಕ್ರಿಮಿಗಳು ಫಾಲೋ ಮಾಡಿದ್ದು ನಡು ರಸ್ತೆಯಲ್ಲಿ ಕಿರಣ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಕೆರೆ ಮುಖ್ಯ ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ನಡೆಸಿ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದಾರೆ, ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಕಲ್ಕೆರೆ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಬೆಳಗಿನ ಜಾವ 4:30 ವೇಳೆಗೆ ಘಟನೆ ನಡೆದಿದೆ ಅಂತ ಹೇಳಲಾಗ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕೊಲೆಯಾದ ಕಿರಣ್ ಅಕ್ಕಪಕ್ಕದ ಮನೆಯವರ ಜೊತೆ ಚೆನ್ನಾಗಿದ್ದಂತೆ. ಈತನ ಹತ್ಯೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ತುಂಬಾ ಒಳ್ಳೆ ಹುಡುಗನೇ, ನಮಗೇನು ಇಲ್ಲೇನು ಆ ಥರ ತೊಂದರೆ ಕೊಡ್ತಾ ಇರಲಿಲ್ಲ. ಪಾಪ ಒಳ್ಳೆ ಅವರಮ್ಮ ಸೊಪ್ಪು ಮಾರಿ ಜೀವನ ಮಾಡ್ಕೊಂಡು ಬಾಡಿಗೆ ಮನೆಗಿದ್ರು. ಇಲ್ಲಿ ತುಂಬ ವರ್ಷದಿಂದ ಇದ್ರು ಸರ್, ಇಲ್ಲೇ ನಮ್ಮ ಬೋಗಿ ಕಲ್ಯಾಣರು. ಪಾಪ ಅವಮ್ಮ ಸೊಪ್ಪು ಮಾರ್ಕೊಂಡು ಮನೆ ಕೆಲಸ ಮಾಡ್ತಾಯಿದ್ಲು ಅಮ್ಮ. ಪಾಪ ಸುಮಾರು ದಿವಸದಿಂದ ನಾನು ಆಟೋನು ಓಡಿಸ್ಕೊಂಡು ಅವರಮ್ಮ ಒಬ್ಬರೇ ಇದ್ದಿದ್ದು. ರಾಮಮೂರ್ತಿ ನಗರ ಪೊಲೀಸರು ಸದ್ಯ ಗಂಗರಾಜ್ ಹಾಗೂ ಯುವರಾಜ್ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಮಗನನ್ನ ಕಳ್ಕೊಂಡು ತಾಯಿ ಒಂಟಿಯಾಗಿದ್ದಾಳೆ. ಶಿವಪ್ರಸಾದ್, TV9 ಬೆಂಗಳೂರು.